ದಿನ ವಿಸ್ತರಣೆಯಾಗಿದ್ದ ಜಂಟಿ ಅಧಿವೇಶನ ಇವತ್ತು ಆರಂಭ ಆಗಿದೆ. ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕಮಿಷನ್ ಬಗ್ಗೆ ಪ್ರಸ್ತಾಪಿಸಿ ಮಾತನಾಡಿದರು. ರಾಜ್ಯದಲ್ಲಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಗೆ ಕಮಿಷನ್ ಪಡಿತಾರೆ ಅಂತ ಹೇಳಿದ್ದಾರೆ. ನಮ್ಮ ಸರ್ಕಾರದ ಮೇಲೂ ಒಂದು ಬಾರಿ ಕೆಂಪಣ್ಣ ಆರೋಪವನ್ನ ಮಾಡಿದ್ರು. ಆಗ ವಿಪಕ್ಷ ನಾಯಕರಾಗಿದ್ದಾಗ ಸಿದ್ದರಾಮಯ್ಯ ಪ್ರತಿದಿನ ಅವರನ್ನ ಕರೆಸ್ಕೊಳ್ತಿದ್ರು. ಆದ್ರೆ ಕೆಂಪಣ್ಣ ಸತ್ತಾಗ ಅವರ ಮುಖ ನೋಡೋಕು ಸಿದ್ದರಾಮಯ್ಯ ಆಗ್ಲಿ ಅಥವಾ ಕಾಂಗ್ರೆಸ್ನವರಾಗ್ಲಿ ಹೋಗ್ಲಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಕಾಂಟ್ರಾಕ್ಟರ್ಗಳು ಮೂರು ಬಾರಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಪಾರ್ಟಿ ಪ್ರೆಸ್ ಮೀಟ್ ಮಾಡಿ ಲಂಚ ಹೆಂಗ್ ತಗಂತಾರೆ ಅನ್ನೋದನ್ನ ಬಿಡಿಸಿ ಹೇಳಿದ್ದಾರೆ. ನಮ್ಮ ಸರ್ಕಾರದ ಮೇಲೂ ಹಂಗಂದ್ಬಿಟ್ಟು ಮಾಡಿಲ್ಲ ಅಂತಲ್ಲ, ನಮ್ಮ ಸರ್ಕಾರದ ಮೇಲೂ ಒಂದು ಬಾರಿ ಪ್ರೆಸ್ ಮೀಟ್ ಮಾಡಿದ್ರು ಕೆಂಪಣ್ಣ ಅನ್ನೋರು. ನಮ್ಮ ಸರ್ಕಾರ ಕೊನೆ 6 ತಿಂಗಳಿದ್ದಾಗ 40% ಕಮಿಷನ್ನು ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡಿದ್ರು. ಅವಾಗ ನಾನು ನೋಡಿದೆ, ಏನು ಕೆಂಪಣ್ಣ ದಿನನಿತ್ಯ ಪಾಪ CM ಅವರು ವಿರೋಧ ಪಕ್ಷದ ನಾಯಕರಾಗ ದಿನ ಕರ್ಸ್ಕೊಂತ ಇದ್ರು ಕೆಂಪಣ್ಣನ 40% ಕಮಿಷನ್. ಪಾಪ ಅವನು ಸತ್ತಾಗ ಅವ್ರು ಹೋಗಲೇ ಇಲ್ಲ, ಯಾರು ಹೋಗ್ಲಿಲ್ಲ, ಒಬ್ಬರು ಹೋಗ್ಲಿಲ್ಲ. ಇನ್ನು ಅಧಿವೇಶನದಲ್ಲಿ ನೆಹರು ಕುಟುಂಬದ ಹೆಸರಲ್ಲಿ ಮಾಡಿರೋ ಯೋಜನೆಗಳ ದೊಡ್ಡ ಪಟ್ಟಿಯನ್ನೇ ಆರ್ ಅಶೋಕ್ ಪ್ರದರ್ಶನ ಮಾಡಿದ್ರು. ಸದನದಲ್ಲಿ ಉದ್ದದ ಪಟ್ಟಿ ಹಿಡಿದು ಓದಿದ್ರು. ಮಹಾತ್ಮ ಗಾಂಧಿ ಹೆಸರು ಬಿಟ್ಟು ನೆಹರು ಪರಿವಾರದ ಗಾಂಧಿ ಹೆಸರಿಟ್ಟಿರೋ ಯೋಜನೆಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಓದಿ ಹೇಳಿದ್ರು. ಈ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಸಾಧನೆಗಳನ್ನ ಸದನದಲ್ಲಿ ಓದಿ ಹೇಳಿದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಶಾಸಕ ಪ್ರದೀಪ್ ಈಶ್ವರ್ ಆರ್ ಅಶೋಕ್ಗೆ ಟಾಂಗ್ ಕೊಟ್ರು. ಜವಾಹರ್ಲಾಲ್ ನೆಹರು ವೈದ್ಯಕೀಯ ಕಾಲೇಜು, ಜವಾಹರ್ಲಾಲ್ ಹೋಮಿಯೋಪಥಿಕ್, ನೆಹರು ವಿಜ್ಞಾನ ಕೇಂದ್ರ, ಪಂಡಿತ್ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪಥಿಕ್ ಮೆಡಿಕಲ್ ಸೈನ್ಸ್, ಈ ತರ ರಾಜೀವ್ ಗಾಂಧಿ ಸ್ಮಾರಕ ಉಪನ್ಯಾಸ, ರಾಜೀವ್ ಗಾಂಧಿ ಒಂದೇನು ಹೆಮ್ಮೆ, ರಾಜೀವ್ ಗಾಂಧಿ ಸಾಧನೆಗಳು ಕಾಂಗ್ರೆಸ್ ಇದೆ ಅಲ್ಲ, ಗ್ರಂಥಾಲಯ, ಹೆಮ್ಮೆ, ಇಂದಿರಾ ಗಾಂಧಿ ಅಷ್ಟುದ್ದ ಪಟ್ಟಿಗಳ ಸಾಧನೆನ ಕಾಂಗ್ರೆಸ್ ಅಶೋಕಣ್ಣ ಓದ್ತಾವ್ರೆ. ಇಂದಿರಾ ಗಾಂಧಿ ಸಾಗರ ಅಣೆಕಟ್ಟು ನಾಗ್ಪುರ, ಇಂದಿರಾ ಗಾಂಧಿ ಕ್ರೀಡಾಂಗಣ ಶಿಮ್ಲಾ, ನೆಹರು ಚೌಕ, ನೆಹರು ಸ್ಟ್ರೀಟ್, ನೆಹರು ನಗರ, ನೆಹರು ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಪಕ್ಷದ ಅಭಿವೃದ್ಧಿ ಯೋಜನೆಗಳನ್ನ ರಾಜ್ಯದ ಜನತೆಗೆ ತಿಳಿಸಿದ ಅಶೋಕಣ್ಣ ಅಭಿನಂದನೆ ಸಲ್ಲಿಸ್ತೀನಿ. ಸಭಾಧ್ಯಕ್ಷ